ಬೆಂಬಲ ಬೆಲೆ ಯೋಜನೆಯಲ್ಲಿ ಭಾರಿ ವಂಚನೆ ಆರೋಪ ಕೇಳಿ ಬರ್ತಾ ಇದೆ. ಹೆಸರು ಕಾಳಿನ ನಯಾ ಪೈಸೆ ಸಿಗದೆ ಬೀದಿಗಿಳಿದು ಅನ್ನದಾತರು ಪ್ರೊಟೆಸ್ಟ್ ಮಾಡಿದ್ದಾರೆ. ಜಿಲ್ಲೆಯ 97 ರೈತರ ಬ್ಯಾಂಕ್ ಖಾತೆಗೆ ಜಮೆಯಾಗಿಲ್ಲ ನಯಾ ಪೈಸೆ. ಬ್ಯಾಹಟ್ಟಿ ಸಹಕಾರಿ ಸಂಘ ಹುಬ್ಬಳ್ಳಿ ಟಿಎಪಿಸಿಎಂಎಸ್ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. 8678 ಎಂಎಸ್ಪಿ ದರದಂತೆ 1000 ಕ್ವಿಂಟಲ್ ಹೆಸರು ಕಾಳು ಖರೀದಿ ಮಾಡಿದ್ರಂತೆ. ನೋಡಿ, ಕ್ವಾಂಟಿಟಿ ಚೆಕ್ ಮಾಡಿಬಿಟ್ಟು ಹಾಕಿದ್ರು ಹಣ ಕೊಡ್ತಾ ಇಲ್ಲ. ಹಣ ಕೊಟ್ಟಿಲ್ಲ ಅಂತಂದ್ರು ಅವರ ದರ್ಪವನ್ನ ನಿಲ್ಲಿಸ್ತಾ ಇಲ್ಲ ಅಂತ. QR ಕೋಡ್ ಹಾಕಿದ ಮೇಲೆ ಹೆಸರು ಕಾಳು ರಿಜೆಕ್ಟ್ ಮಾಡಿದ ಹೇಗೆ? ಖರೀದಿ ಪ್ರಕ್ರಿಯೆ ಹಿಂದೆ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ ಅನ್ನುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಸರ್ಕಾರ ಮತ್ತು ಖರೀದಿ ಏಜೆನ್ಸಿಗಳ ವಿರುದ್ಧ ಅನ್ನದಾತರು ಈಗ ಮುಗಿಬಿದ್ದಿದ್ದಾರೆ. ನೋಡಿ, ಬೆಂಬಲ ಬೆಲೆ ಯೋಜನೆಯಲ್ಲಿ ಭಾರಿ ವಂಚನೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಹೆಸರು ಕಾಳಿನ ನಯಾ ಪೈಸೆ ಸಿಗದೆ ಬೀದಿಗಿಳಿದು ಯಾವ ರೀತಿ ಅನ್ನದಾತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಸರಿಯಾದಂತಹ ಸೂಕ್ತವಾದಂತಹ ಬೆಲೆ ಸಿಗ್ತಾ ಇಲ್ಲ, ನಮಗೆ ಮೋಸ ಮಾಡ್ತಾ ಇದ್ದಾರೆ. ಜಿಲ್ಲೆಯ 97 ರೈತರ ಬ್ಯಾಂಕ್ ಖಾತೆಗೆ ಇನ್ನುವರೆಗೂ ಕೂಡ ನಯಾ ಪೈಸೆ ಜಮೆಯಾಗಿಲ್ಲ. ಹಾಕ್ಸ್ಕೊಳ್ಬೇಕಾಗಿರುವ ಬುದ್ಧಿ ಕೊಡಬೇಕಾದ್ರೆ ಇರಲ್ಲ ಅಂತಾರಲ್ಲ, ಹಂಗಾಗೋಗ್ಬಿಟ್ಟಿದೆ ಈಗ. ಬ್ಯಾಹಟ್ಟಿ ಸರ್ಕಾರಿ ಸಂಘ, ಹುಬ್ಬಳ್ಳಿ ಟಿಎಪಿಸಿ ಎಂಎಸ್ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹುಬ್ಬಳ್ಳಿ ವ್ಯಾಪ್ತಿಯಲ್ಲಿ ಈಗ ರೈತರ ಪ್ರತಿಭಟನೆ ತಾರಕಕ್ಕೇರಿದೆ. ಬೆಂಬಲ ಬೆಲೆ ಯೋಜನೆಯಡಿ ಖರೀದಿಸಿದಂತಹ ಬೆಳೆ ಹಣಕ್ಕಾಗಿ ಧರಣಿ ಮಾಡುತ್ತಿದ್ದಾರೆ. ಬ್ಯಾಹಟ್ಟಿ ಸಹಕಾರಿ ಸಂಘ ಹುಬ್ಬಳ್ಳಿ ರೈತರೇನಿದ್ದಾರೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಈ ಪ್ರಕರಣದ ಹಿಂದೆ ದೊಡ್ಡ ಮಟ್ಟದ ಅಕ್ರಮ ನಡೆದಿದೆ. ಹಣ ಜಮೆಯಾಗುವವರೆಗೂ ಕೂಡ ನಾವು ಧರಣಿಯನ್ನ ಹಿಂಪಡೆಯೋದಕ್ಕೆ ಆಗಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ 106 ಅನ್ನದಾತರಿಂದ ಬೃಹತ್ ಪ್ರತಿಭಟನೆ ಆಗ್ತಾ ಇದೆ. ನೋಡಿ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ. ಪ್ರತಿ ಸಂದರ್ಭದಲ್ಲೂ ಕೂಡ ರೈತರ ಸಮಸ್ಯೆಯನ್ನ ನಾವು ಈಡೇರಿಸ್ತೇವೆ, ಅವರ ಅಹವಾಲನ್ನ ಕೇಳ್ತೀವಿ ಅಂತ ಹೇಳಿ ಓಟ್ ಹಾಕ್ಸ್ಕೊಳಕ್ ಮಾತ್ರ ಚೆನ್ನಾಗಿ ಬರ್ತಾರೆ ಇವರು. ಆದ್ರೆ ಇಂಥ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಯಾರು ಕೂಡ ಮೂಸ್ ನೋಡಲ್ಲ. ನೀವು ಇದ್ರೂ ಇಲ್ಲ, ಯಾಕಿಲ್ಲ ಇರ್ಬೇಕಂತ ಇಲ್ಲ ಅಂದ್ರೆ ನಿಮ್ಗೆ ಯಾವ ಸ್ಟಾಫ್ ಇರಲ್ಲ, ಮಾರ್ಕೆಟ್ ಯಾರು ಇರಲ್ಲ, ಯಾರು ಸೊಸೈಟಿ ಮಾಡ್ತಾರೆ. ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಲ್ಲಿ ನಾವು ಡಿಸೆಂಬರ್ನಲ್ಲಿ ಟೋಟಲ್ ಒಟ್ಟ 1000 ಮಂದಿ ರೈತರು ಹೆಸರು ಕಾಳುಗಳನ್ನ ಖರೀದಿ ಕೇಂದ್ರಕ್ಕೆ ಕೊಟ್ಟಿರ್ತೇವೆ. ಕೊಟ್ಟಾದ ಮೇಲೆ 1 ತಿಂಗಳ ನಂತರ ಇವ್ರೇನ್ ಮಾಡ್ತಾರ, ಇವ್ರು ನಿಮ್ ಕಾಳುಗಳು ರಿಜೆಕ್ಟ್ ಆಗಿದಾವು, ಸರಿ ಇಲ್ಲ, ವಾಪಸ್ ತಗೊಂಡ್ ಹೋಗ್ರಿ ಅಂತ ಹೇಳಿ ಇವ್ರು ಕಳಿಸ್ತಾರ. ಅವಾಗ ಕಳಿಸ್ತಾರ ಅಂದ್ಕೂಳೆ ನಮ್ಗೆ ಏನಾಕೈತಿ, ಒಮ್ಮಿಕ್ಲೆ ದಿಗ್ಭ್ರಮೆ ಆಗ್ತದೆ. ಯಾಕಂತಂದ್ರೆ ಕೊಟ್ಟಂತ ಚಲೋ ಹೆಸರು ಕಾಳುಗಳನ್ನ ರಿಜೆಕ್ಟ್ ಮಾಡಿದಾರೆ ಇವರು. ಯಾಕಂದ್ರೆ ಅಲ್ಲೇ ರಿಜೆಕ್ಟ್ ಮಾಡ್ಬೇಕು, ಇಮಿಡಿಯೇಟ್ ರಿಜೆಕ್ಟ್ ಮಾಡಿ ನಮ್ಗೆ ಹೇಳಿದ್ರಪ್ಪ ಅಂತಂದ್ರೆ ನಾವು ತಗೊಂಡ್ ಹೋಗ್ಬಿಡ್ತಿದ್ವಿ. ಇವ್ರು 1 ತಿಂಗಳ ನಂತರ ಬಂದು ಹೇಳ್ತಾರ ಅಂತಂದ್ರೆ ಇದ್ರಲ್ಲಿ ಏನೋ ಒಂದು ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಮೇಲ್ನೋಟಕ್ಕೆ ಎದ್ದು ಕಾಣ್ತೈತೆ. ಯಾಕಂದ್ರೆ ಇವನು ಕೊಡ್ಬೇಕಾದಾಗ ಅಲ್ಲಿ ಸರ್ಕಾರದ ರೂಲ್ಸ್ ಏನ್ ಹೇಳ್ತೈತಿ, ನಾವು ಮಾಯಿಶ್ಚರ್ ಚೆಕ್ ಮಾಡ್ಬೇಕು, ಮಾಯಿಶ್ಚರ್ ಚೆಕ್ ಮಾಡಿಂದ ಅವುಗಳನ್ನ ಸಾನಿಗೆ ಹಾಕ್ಬೇಕು, ಸಾನಿಗೆ ಹಾಕಿಂದ ಬಾರ್ಕೋಡ್ ಹಾಕ್ಬೇಕಾದಾಗ ಒಂದು NEML ಅಂತ ಸಾಫ್ಟ್ವೇರ್ ಐತಿ. ಆ ಸಾಫ್ಟ್ವೇರ್ ಅಲ್ಲಿ ಎಂಟ್ರಿ ಮಾಡಿ ಕನ್ಫರ್ಮ್ ಆದ್ಮೇಲೆನ ಅದನ್ನ ಬಾರ್ಕೋಡ್ ಹಾಕ್ತಾರ. ಅದು ಯಾವಾಗ ಬಾರ್ಕೋಡ್ ಹಾಕ್ತದ, ಇದೆಲ್ಲ ಕಾಳು ಸರಿ ಇದೆ ಅಂತಂದಾಗ ಮಾತ್ರ ಬಾರ್ಕೋಡ್ ತಗೊಳ್ತದ, ಇಲ್ಲಾದ್ರೂ ತಗೊಳ್ಳೋದಿಲ್ಲ. ಹಂಗಂತಾದ ಅಷ್ಟೆಲ್ಲ ಮಾಡಿ ಬಾರ್ಕೋಡ್ ಹಾಕಿನೂ ಕೂಡ ಇವರು ಏನ್ ಮಾಡ್ತಾರ ಅಂತಂದ್ರ ನಿಮ್ಮ ಕಾಳು ಸರಿ ಇಲ್ಲ ಅಂತಂತಾರಂತಂದ್ರ ಇದು ಎಷ್ಟು ದೊಡ್ಡ ಭ್ರಷ್ಟಾಚಾರ ಇದು. ಅದಕ್ಕೆ ಈಗ ಎಷ್ಟೊತ್ತಿದ್ರು ಅವರು ರೈತರ ಅಕೌಂಟ್ಗೆ ದುಡ್ಡು ಹಾಕ್ಲೇಬೇಕು. ದುಡ್ಡು ಹಾಕುಮಟ